ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ಆಗಸ್ಟ್ 9ನೇ ತಾರೀಕು ನಮ್ಮ ದೇಶದಲ್ಲಿ ನಡೆದಿರುವಂತ ಘಟನೆ, ಈ ಸುದ್ದಿ ಏನಾದ್ರೂ ನೀವು ಕೇಳಿದ್ರೆ ನಿಜಕ್ಕೂ ಎದೆ ಜಲ್ ಅನ್ಸುತ್ತೆ ನಿಮ್ಗೆ. ನಮ್ಮ ದೇಶಕ್ಕೆ 78 ವರ್ಷಗಳ ಕಾಲ ಆಯ್ತು ಸ್ವತಂತ್ರ ಬಂದು, ಆದರೂ ಇಷ್ಟೊಂದು ಘಟನೆಗಳು ಮರುಕಳಿಸಿ ನಡೀತಾ ಇದೆಯಲ್ಲ ನಮ್ಮ ದೇಶದಲ್ಲಿ. ನಿಜಕ್ಕೂ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ ಅಂತ ನಿಮ್ಗೆ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಈ ಘಟನೆಯನ್ನ ನೀವು, ಈ ವರದಿಯನ್ನ ಪೂರ್ತಿ ಏನಾದ್ರೂ ನೀವು ನೋಡ್ಬಿಟ್ರೆ ಮಾತ್ರ ಮನುಷ್ಯತ್ವ ಇರುವಂತ ಮನುಷ್ಯನಿಗೆ ರಕ್ತ ಕುದಿಯುತ್ತೆ, ಹಾಗೂ ರೋಷ ಅನ್ನೋದು ಉಕ್ಕೆ ಉಕ್ಕುತ್ತೆ. ಅದು ನನ್ನ ನಿರೂಪಣೆಯಲ್ಲಿ ಮಾತ್ರ ಅಂತ ಅಲ್ಲ, ನೀವು ಯಾವುದೇ ಯೂಟ್ಯೂಬ್ ಚಾನಲ್ ಆಗ್ಲಿ ಸುದ್ದಿವಾಹಿನಿಗಳ ನಿರೂಪಣೆಯಲ್ಲಿ ಕೇಳಿದ್ರು ಸಹಿತ ನಿಮ್ಗೆ ಹಾಗೆ ಆಗುತ್ತೆ. ಇಲ್ಲಿ ಘಟನೆ ಏನು ಅಂತ ವ್ಯೂವರ್ಸ್ ಹೇಳ್ತೀನಿ, ದಯವಿಟ್ಟು ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಪೂರ್ತಿ ನೋಡ್ರಪ್ಪ. ಇಂಥ ವಿಚಾರಕ್ಕಾರು ನೀವು ಸಪೋರ್ಟ್ ಮಾಡಿ. ನೀವು ಲೈಕ್ ಮಾಡ್ತಿರೋ, ಕಮೆಂಟ್ ಮಾಡ್ತಿರೋ, ನಮಗ್ ಬೇಕಾಗಿಲ್ಲ. ದಯವಿಟ್ಟು ಈ ವಿಚಾರವನ್ನ ಶೇರ್ ಮಾಡಿ. ಈ ಘಟನೆ ನಡೆದಿರೋತಕ್ಕದ್ದು ವೆಸ್ಟ್ ಬೆಂಗಾಲ್ನಲ್ಲಿ, ಬಾಂಗ್ಲಾದೇಶನಲ್ಲ, ಅಫ್ಘಾನಿಸ್ತಾನ್ಗಳಲ್ಲ, ನಮ್ಮ ದೇಶದಲ್ಲಿ. ಬಾಂಗ್ಲಾದೇಶದ್ದು, ಅಫ್ಘಾನಿಸ್ತಾನದ್ದು ಆದ್ರೆ ಸುದ್ದಿ ವಾಹಿನಿಗಳಲ್ಲಿ 24 ಗಂಟೆ ಸುದ್ದಿ ಆಗುತ್ತೆ. ನಮ್ಮ ದೇಶದಲ್ಲಿ ಆದ್ರೆ ಇಂಥ ಘಟನೆಗಳು ಸುದ್ದಿ ಆಗೋದಿಲ್ಲ. ಅಕಸ್ಮಾತ್ ಯಾರಾದರೂ ಈ ತರ ವಿಚಾರಗಳ ಬಗ್ಗೆ ಧ್ವನಿ ಎತ್ತಿ ಮಾತಾಡಿದ್ರೆ ಅವ್ರನ್ನ ದೇಶ ದ್ರೋಹಿ ಎಂಬ ಒಂದು ಪಟ್ಟವನ್ನ ಕಟ್ಟಲಾಗುತ್ತೆ. ಅಷ್ಟು ರೋಷ ಉಗ್ತಾ ಇದೆ. ಈಗ ಮಾತಾಡ್ತೀನಿ, ಕೇಳ್ಕೊಂಡು ನಿಮಗೂ ಇದೇ ರೀತಿ ಸಿಟ್ಟಾಗ್ತದೆ. ಈ ಘಟನೆ ನಡೆದಿರತಕ್ಕದ್ದು ಬೇರೆ ಯಾವುದೇ ದೇಶದಲ್ಲಿ ಅಲ್ಲ, ನಮ್ಮ ದೇಶದಲ್ಲಿ ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾದಲ್ಲಿ ನಡೆದಿರುವಂತ ಘಟನೆ ಇದು. RG Kar ಗೌರ್ಮೆಂಟ್ ಕಾಲೇಜಿನಲ್ಲಿ ನಡೆದಿರುವಂತ ಘಟನೆ ಇದು. ಯಾವುದೇ ಪ್ರೈವೇಟ್ ಕಾಲೇಜಿನಲ್ಲಿ ನಡೆದಿರುವಂತ ಘಟನೆ ಅಲ್ಲ. ಒತ್ತಿ ಹೇಳ್ತಾ ಇದ್ದೀನಿ, ಪ್ರೈವೇಟ್ ಕಾಲೇಜಿನಲ್ಲಿ ನಡೆದಿರುವಂತ ಘಟನೆ ಅಲ್ಲ ಇದು, ಗೌರ್ಮೆಂಟ್ ಕಾಲೇಜಿನಲ್ಲಿ ನಡೆದಿರುವಂತ ಘಟನೆ. ಈ ಹೆಣ್ಣು ಮಗಳ ಹೆಸರನ್ನು ನಾನು ಪ್ರಸ್ತಾವನೆ ಮಾಡಕ್ ಹೋಗೋದಿಲ್ಲ. ಈ ಹೆಣ್ಣು ಮಗಳು ಸುಮಾರು 30 ರಿಂದ 31 ವರ್ಷ ಆಗಿರ್ಬೋದು. ಟ್ರೈನಿ ಡಾಕ್ಟರ್ ಆಗಿ ಗೌರ್ಮೆಂಟ್ ಕಾಲೇಜಿನಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ಆಗಸ್ಟ್ 8ನೇ ತಾರೀಕು ಇವರ ಸ್ನೇಹಿತರ ಜೊತೆಗೆ ಊಟ ಗೀಟ ಎಲ್ಲ ಮಾಡ್ಕೊಂಡು ಒಲಿಂಪಿಕ್ಸ್ ಮ್ಯಾಚ್ ಅನ್ನ ನೋಡಿ ಮುಗಿಸಿ ನಂತರ ಇವರು ಫ್ರೆಶ್ ಗಾಳಿಗೋಸ್ಕರ ಸೆಮಿನಾರ್ ಹಾಲ್ಗೆ ಬಂದು ಕೂತ್ಕೊಳ್ತಾರಂತೆ. ಗೌರ್ಮೆಂಟ್ ಕಾಲೇಜ್ ಅಂತಾನು ಕರಿಬಹುದು, ಅದನ್ನ ಹಾಸ್ಪಿಟಲ್ ಅಂತಾನು ಕರಿಬಹುದು, ಎರಡು ಸಹಿತ ಅಲ್ಲಿ ನಡೀತಾ ಇರುತ್ತೆ. ಸೆಮಿನಾರ್ ಹಾಲ್ಗೆ ಬಂದು ಕೂತ್ಕೊಳ್ತಾರಂತೆ. ಯಾಕೆಂದ್ರೆ ಒಂದೇ ವಿಚಾರ, ನರ್ಸ್ಗಳೆಲ್ಲ ಓಡಾಡ್ತಾ ಇರ್ತಾರೆ, ಯಾವುದೇ ರೀತಿಯಲ್ಲಿ ಭಯ ಇರೋದಿಲ್ಲ ಹೆಣ್ಮಕ್ಳಿಗೆ. ಅಲ್ಲೇ ನಡೆದಿರುವಂತ ಘಟನೆ. ಹಂಗೆ ಓದ್ಕೊಂಡು ಸುಮಾರು 2 ಗಂಟೆವರೆಗೆ ಈ ಹೆಣ್ಮಗಳು ಓದ್ತಾ ಇರ್ತಾಳಂತೆ. ಅದೆಲ್ಲ ಆದ ನಂತರ 3 ಗಂಟೆ ಮೇಲೆ ನಿದ್ದೆಯನ್ನ ಜಾರ್ತಾಳೆ ಈ ಹೆಣ್ಮಗಳು. 4 ಗಂಟೆಯಲ್ಲಿ ನಡಿಬಾರದಂತ ಘಟನೆ ಆ ಜಾಗದಲ್ಲಿ ನಡೆದೋಗ. ಈ ಕೃತ್ಯ ಒಬ್ಬರ ಕೈಲಿ ಮಾತ್ರ ಆಗಿರುತ್ತೆ ಅಂತ ಅನ್ಕೊಂಡಿರ್ತಾರೆ, ನಾವು ಹಂಗೆ ಅನ್ಕೊಳ್ತೀವಿ. ಬಟ್ ಮರಣೋತ್ತರ ಪರೀಕ್ಷೆಯ ನಂತರ ತಿಳಿದು ಬಂದಿರುವಂತ ಮಾಹಿತಿ ಏನು ಅಂದ್ರೆ, ನಾನು ಇದನ್ನ ವಿವರಿಸಿ ಹೇಳಲೇಬೇಕಾಗುತ್ತೆ. ದಯವಿಟ್ಟು ಮುಜುಗರಕ್ಕೆ ಒಳಗಾಕಕ್ ಹೋಗ್ಬಿಡಿ. ಒಬ್ಬ ಮನುಷ್ಯನಲ್ಲಿ, ಪುರುಷನಲ್ಲಿ 15 ರಿಂದ 20 ಮಿಲಿಗ್ರಾಮ್ ಅಷ್ಟು ಸ್ಪರ್ಮ್ನ ಒಂದು ಟೈಮ್ಗೆ ಪ್ರೊಡ್ಯೂಸ್ ಮಾಡುವಂತ ಶಕ್ತಿ ಇರುತ್ತಂತೆ. ಬಟ್ ಆ ಹೆಣ್ಣು ಮಗಳಲ್ಲಿ ಮರಣೋತ್ತರ ಪರೀಕ್ಷೆಯ ನಂತರ ಸಿಕ್ಕಿರತಕ್ಕದ್ದು ಎಷ್ಟು ಅಂದ್ರೆ, ಸ್ಪರ್ಮ್ ಸಿಕ್ಕಿರತಕ್ಕದ್ದು ಎಷ್ಟು ಅಂದ್ರೆ 150 ಮಿಲಿಗ್ರಾಮ್. ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಐ ಥಿಂಕ್ 8 ರಿಂದ 9 ಜನ ದೌರ್ಜನ್ಯವನ್ನ ಹೆಣ್ಣು ಮಗಳ ಮೇಲೆ ಎಸ್ಕಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲಿಗೋಗಿ ನಿಲ್ತಾ ಇದೆ ನಮ್ಮ ದೇಶ, ಎಲ್ಲಿಗೋಗಿ ನಿಲ್ತಾ ಇದೆ ನಮ್ಮ ವ್ಯವಸ್ಥೆ, ನೀವು ಅರ್ಥ ಮಾಡ್ಕೊಳ್ಳಿ. ಈ ಕೆಲವೊಂದಿಷ್ಟು ಜನ ಅನ್ಕೊಳ್ತಾ ಇರ್ತಾರೆ, ಘಟನೆ ನಡಿಬಾರ್ದಿತ್ತು, ನಡೆದಿದೆ, ಆ ಕೃತ್ಯವನ್ನ ಎಸ್ಕಿರೋರ್ಗೆ ಶಿಕ್ಷೆ ಆಗಲಿ ಅಂತ ಅನ್ಕೊಳ್ತಾ ಇರ್ತೀರಾ. ಈಗ ಕೇಳ್ಕೊಳ್ಳಿ, ನಮ್ ವ್ಯವಸ್ಥೆ ಮೇಲೆ ಸಿಟ್ಟು ಉಕ್ಕೋದು ಈಗ ನಿಮ್ಗೆ. ಕಾಲೇಜ್ ಮುಂದ್ಗಡೆ ಪ್ರತಿಭಟನೆ ನಡೆಯುತ್ತೆ. ಪ್ರತಿಭಟನೆ ನಡೆಯುವಂತ ಸಮಯದಲ್ಲಿ 30 ರಿಂದ 40 ಜನ ಗೂಂಡಾಗಳು ಕಾಲೇಜ್ ಒಳಗಡೆ ನುಗ್ಗಿ ಅಲ್ಲಿರುವಂತ ಆ ಘಟನೆ ನಡೆದಿರುವಂತ ಜಾಗದಲ್ಲಿ ಸಾಕ್ಷ್ಯವನ್ನೇ ನಾಶ ಮಾಡಾಕ್ತಾರೆ. ಪ್ರತಿಭಟನೆ ಮಾಡ್ತಾ ಇರುವಂತ ಹೆಸರಿನಲ್ಲಿ ಆ ರೀತಿ ಮಾಡಾಕ್ತಾರೆ. ಪೊಲೀಸರು ಸಹಿತ ಇದಕ್ಕೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಕ್ಕೆ ಇನ್ನೂ ಇದೆ. ಇದೆಲ್ಲ ಆದ ನಂತರ ಆ ಕಾಲೇಜಿನ ಪ್ರಿನ್ಸಿಪಲ್ ಅನ್ಸ್ಕೊಂಡಿರುವಂತ ಮಹಾನ್ ವ್ಯಕ್ತಿ ರಾಜೀನಾಮೆಯನ್ನ ಕೊಡ್ತಾನೆ ಹೊಸ ಪ್ರಿನ್ಸಿಪಲ್ ಆಗಿ. ಅವನ ಮಗ ಯಾವನ್ನೋ ಗೊತ್ತಿಲ್ಲ. ಇದೆಲ್ಲ ಕೇಳಿದ ನಂತರ ಎಲ್ಲರಿಗೂ ಒಂದೇ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ನಿಮ್ಗೇನು ಅಂದ್ರೆ, ಇದೆಲ್ಲ ಮುಚ್ಚಿ ಹಾಕಲು ಪ್ರಯತ್ನ ನಡೀತಿದೆ ಈ ಘಟನೆಯನ್ನ ಅಂತ ನಿಮ್ಗೆ ಅನ್ಸಿರುತ್ತೆ. ನಡೆದಿದೆ, ಇದು ವಾಸ್ತವ ಸತ್ಯ ಆಗಿದೆ. ಕಂತೆಗಳನ್ನ ನಾನೇನು ಹೇಳಕ್ ಹೋಗಿದೆ, ಈ ಪ್ರಕರಣವನ್ನ ಮುಚ್ಚಿ ಹಾಕಲು ಪ್ರಯತ್ನ ಆಗಿದೆ. ಇದೆಲ್ಲ ಆದ ನಂತರ ಆ ಹೆಣ್ಣು ಮಗಳ ತಂದೆ ತಾಯಿಗೆ ಬಾಡಿ ತೋರ್ಸಕ್ಕೂ ಸಹಿತ ಹೆಚ್ಚು ಕಮ್ಮಿ 3 ರಿಂದ 4 ಗಂಟೆಗಳ ಕಾಲ ಕಾಯಿಸಿರ್ತಿಲ್ಲ. ಆದ ನಂತರ ಒಬ್ಬನ ಅರೆಸ್ಟ್ ಮಾಡಲಾಗಿರುತ್ತೆ. ಅವನ ಹೆಸರು ಸಂಜಯ್ ರಾಯ್ ಅಂತನ ಕೆಳಗಡೆ ಪಿನ್ ಮಾಡ್ತೀನಿ. ಹೆಸರು ಒಂಚೂರು ಕನ್ಫ್ಯೂಷನ್ ಇದೆ. ಇವನ್ಗೆ
4 ಜನ ಮದ್ವೆ ಆಗಿರುತ್ತೆ, ಇವನ್ನ 4 ಜನ ಹೆಣ್ಮಕ್ಳು ಮದ್ವೆ ಆಗಿರ್ತಾರೆ. ಅದ್ರಲ್ಲಿ 4 ಜನನು ಏನೇನಾಗೋ ಬಿಟ್ಟೋಗಿರ್ತಾರೆ, ಕೊನೆಯವಳು ಮಾತ್ರ ಕ್ಯಾನ್ಸರ್ ಆಗಿ ಸದೋಗಿರ್ತಾರಂತೆ, ತೀರೋಗಿರ್ತಾರೆ. ಇವನ ಫೋನಿನಲ್ಲಿ ಅಶ್ಲೀಲ ದೃಶ್ಯಗಳು ಸಹಿತ ಪತ್ತೆಯಾಗಿದೆ. ಇವನೇ ಒಪ್ಕೊಳ್ತಾನಂತೆ, ನಾನು ಈ ಕೃತ್ಯವನ್ನು ಎಸಗಿದ್ದೀನಿ, ನನ್ನ ಗಲ್ಲಿಗೆ ಏರಿಸ್ಬಿಡಿ, ನನ್ನ ಜೈಲಿಗೆ ಹಾಕ್ಬಿಡಿ, ನನಗೆ ಈ ರೀತಿ ಅನೇಕ ಹೇಳಿಕೆಗಳನ್ನ ಕೊಡ್ತಾನೆ. ಈ ಹೇಳಿಕೆಗಳು ಸಹಿತ ಅನುಮಾನವನ್ನ ಮೂಡಿಸ್ತಾ ಇದೆ. ಯಾವ ರೀತಿಯ ಈ ಕೃತ್ಯನ ಎಸಗಲಾಗಿದೆ ಅಂತ ನೀವು ಕೇಳೋದಾದ್ರೆ, ಹೆಣ್ಣು ಮಗಳ ಮೈ ಮೇಲೆ ಪರುಚಿ, ಕಚ್ಚಬಾರ್ದ ಜಾಗದಲ್ಲೆಲ್ಲ ಕಚ್ಚಿ, ಅದನ್ನ ವಿವರಣೆಯನ್ನು ಕೊಡಕ್ಕಾಗೋದಿಲ್ಲ, ಆ ರೀತಿಯೆಲ್ಲ ಮಾಡಾಕ್ಬಿಟ್ಟಿದ್ದಾರೆ. ಎಂತ ವ್ಯವಸ್ಥೆಯಲ್ಲಿ ಇದೀವಿ, ನಮ್ಮ ಮಧ್ಯದಲ್ಲಿ ಎಂತೆಂತ ನರರಾಕ್ಷಸರು ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಘಟನೆಯನ್ನ ವಿವರಿಸಿದ್ಮೇಲೆ, ಇಷ್ಟೆಲ್ಲ ಮಾತಾಡಿದ್ಮೇಲೆ ನಂಗೆ ಒಂದೇ ಒಂದು ಪ್ರಶ್ನೆ ಏನು ಹುಡ್ಕೊಳ್ತಾ ಇದೆ ಅಂದ್ರೆ, ನಿಜಕ್ಕೂ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ಯಾ ಅಂತ ಒಂದು ಪ್ರಶ್ನೆ ಹುಡ್ಕೊಳ್ತಾ ಇದೆ.